ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರ್ ದಿ ಆಲ್ ನ್ಯೂ 2025 ಹೋಂಡಾ ಆಕ್ಟಿವಾ 110cc ಸ್ಕೂಟರ್ ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಈ ಒಂದು ಸ್ಕೂಟರ್ ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಮೊದಲನೇದಾಗಿ ಆಕ್ಟಿವಾ 110cc ಸ್ಕೂಟರ್ನ ಲುಕ್ಸ್ ವಿಚಾರಕ್ಕೆ ಬಂದಾಗ ತುಂಬಾನೇ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಹಳೆ ಒಂದು ಆಕ್ಟಿವಾ ಸ್ಕೂಟರ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಒಂದು ಆಕ್ಟಿವಾ ಸ್ಕೂಟರ್ ತುಂಬಾನೇ ಶಾರ್ಪ್ ಆಗಿದೆ. ಆಕ್ಟಿವಾ 110cc ಸ್ಕೂಟರ್ ನಲ್ಲಿ 3 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ವೇರಿಯಂಟ್ ಬಂದು ಸ್ಟ್ಯಾಂಡರ್ಡ್ ವೇರಿಯಂಟ್, ಸೆಕೆಂಡ್ ವೇರಿಯಂಟ್ ಬಂದು DLX ವೇರಿಯಂಟ್, ಟಾಪ್ ಮಾಡೆಲ್ ಬಂದು H ಸ್ಮಾರ್ಟ್ ವೇರಿಯಂಟ್. ಈಗ ನಾನು ರಿವ್ಯೂ ಮಾಡ್ತಾ ಇರೋ ಸ್ಕೂಟರು ಆಕ್ಟಿವಾ 110cc H ಸ್ಮಾರ್ಟ್ ಸ್ಕೂಟರ್ನ ಟಾಪ್ ಮಾಡೆಲ್ ಸ್ಕೂಟರ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಆಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ ಆಲೋಜನ್ ಬಲ್ಬ್ ಜೊತೆ ಬರುತ್ತೆ. ಬರೀ ಸ್ಟ್ಯಾಂಡರ್ಡ್ ವೇರಿಯಂಟ್ ನಲ್ಲಿ ಅಷ್ಟೇನೆ ಹೆಡ್ಲೈಟ್ ಆಲೋಜನ್ ಬಲ್ಬ್ ಬರುತ್ತೆ. DLX ಮತ್ತೆ H ಸ್ಮಾರ್ಟ್ ವೇರಿಯಂಟ್ ನಲ್ಲಿ LED ಹೆಡ್ಲೈಟ್ ಬರುತ್ತೆ. ಇನ್ನ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ TFT ಸ್ಕ್ರೀನ್ ಡಿಸ್ಪ್ಲೇ ನಲ್ಲಿ ಬರುತ್ತೆ ಈ ಒಂದು ಸ್ಪೀಡೋಮೀಟರ್. ಅಂಡ್ ಈ ಒಂದು TFT ಡಿಸ್ಪ್ಲೇ ತುಂಬಾನೇ ದೊಡ್ಡದಾಗಿದೆ. ಈ ಒಂದು TFT ಡಿಸ್ಪ್ಲೇ ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಟರ್ನ್ ನ್ಯಾವಿಗೇಷನ್ ಬರುತ್ತೆ ಥ್ರೂ ಹೋಂಡಾ ರೋಡ್ ಸಿಂಕ್ ಅಪ್ಲಿಕೇಶನ್ ಮುಖಾಂತರ. ಇನ್ನ ಬೇರೆ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಮೆಸೇಜ್ ಮತ್ತೆ ಕಾಲ್ ಅಲರ್ಟ್ಸ್ ಮತ್ತೆ ಮ್ಯಾನೇಜಿಂಗ್ ಮೆಸೇಜ್ ವಯಾ ವಾಯ್ಸ್ ಕಮಾಂಡ್ಸ್ ಮತ್ತೆ ಗೆಟ್ ರಿಯಲ್ ಟೈಮ್ ವೆದರ್ ಅಪ್ಡೇಟ್ಸ್ ಫಾರ್ ಎನಿ ಲೊಕೇಶನ್. ಅದಾದ್ಮೇಲೆ ಮ್ಯೂಸಿಕ್ ಕಂಟ್ರೋಲ್ಸ್ ಎಲ್ಲ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಈ ಒಂದು ಫೀಚರ್ಸ್ ಎಲ್ಲ ಫ್ಯಾನ್ಸಿ ಸ್ಟಫ್ ಆಯ್ತು. ಆದ್ರೆ ಬೇಸಿಕ್ ಫೀಚರ್ಸ್ ವಿಚಾರಕ್ಕೆ ಬಂದಾಗ ಸ್ಪೀಡೋಮೀಟರ್, RPM ಮೀಟರ್, ಫ್ಯೂಯಲ್ ಗೇಜ್, ಫ್ಯೂಯಲ್ ಇಂಡಿಕೇಟರ್, ರಿಯಲ್ ಟೈಮ್ ಮೈಲೇಜ್, ಆವರೇಜ್ ಮೈಲೇಜ್, ಡಿಸ್ಟೆನ್ಸ್ ಟು ಎಂಟಿ, ಎಕೋ ಇಂಡಿಕೇಟರ್ ಮತ್ತೆ ಓಡೋಮೀಟರ್, ಟ್ರಿಪ್ ಮೀಟರ್ ಮತ್ತೆ ಟೈಮ್ ಎಲ್ಲ ತೋರಿಸುತ್ತೆ. ಈ ಒಂದು TFT ಡಿಸ್ಪ್ಲೇ ನಲ್ಲಿ ಆಂಬಿಯಂಟ್ ಸೆನ್ಸರ್ ಇದೆ. ಲೈಕ್ ನೈಟ್ ಟೈಮ್ ಅಲ್ಲಿ ಬ್ಲಾಕ್ ಕನ್ವರ್ಟ್ ಆಗುತ್ತೆ ಈ ಒಂದು ಡಿಸ್ಪ್ಲೇ, ಡೇ ಟೈಮ್ ಅಲ್ಲಿ ವೈಟ್ ಕನ್ವರ್ಟ್ ಆಗುತ್ತೆ ಈ ಒಂದು ಡಿಸ್ಪ್ಲೇ. ಈ ಒಂದು TFT ಡಿಸ್ಪ್ಲೇ ನ ನ್ಯಾವಿಗೇಟ್ ಮಾಡೋಕೆ ಹ್ಯಾಂಡಲ್ ಬಾರ್ ಲೆಫ್ಟ್ ಸೈಡ್ ಅಲ್ಲಿ ಜಾಯ್ಸ್ಟಿಕ್ ನ ಕೊಟ್ಟಿದ್ದಾರೆ. ಆ ಒಂದು ಜಾಯ್ಸ್ಟಿಕ್ ಮುಖಾಂತರ ಈ ಒಂದು TFT ಡಿಸ್ಪ್ಲೇ ನ ನ್ಯಾವಿಗೇಟ್ ಮಾಡಬಹುದು. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಈ ಒಂದು ಸ್ಕೂಟರ್ ನಲ್ಲಿ ಐಡ್ಲಿಂಗ್ ಸ್ಟಾಪ್ ಸಿಸ್ಟಮ್ ಬರುತ್ತೆ. ಆ ಒಂದು ಸ್ವಿಚ್ ನ ರೈಟ್ ಹ್ಯಾಂಡಲ್ ಬಾರ್ ನಲ್ಲಿ ಕೊಟ್ಟಿದ್ದಾರೆ. ಅದನ್ನ ಆಫ್ ಆನ್ ಮಾಡ್ಕೊಬಹುದು. ಈ ಒಂದು ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಾನು ರೈಡಿಂಗ್ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ. ಡ್ಯಾಶ್ ಬೋರ್ಡ್ ನ ಪ್ಲಾಸ್ಟಿಕ್ ನ ಕ್ವಾಲಿಟಿ ಡೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಮಿರರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನ ಬ್ರೇಕ್ ಲಿವರ್ ಗೆ ಲಾಕ್ ಕೊಟ್ಟಿದ್ದಾರೆ. ಟ್ರಾಫಿಕ್ ನಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಓಪನ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ನ ಡೆಪ್ತ್ ಚೆನ್ನಾಗಿದೆ. ಒಂದು ದೊಡ್ಡ ಮೊಬೈಲ್ ನ ಆರಾಮಾಗಿ ಇಟ್ಕೊಂಡು ಹೋಗಬಹುದು. ಇನ್ನ ಕೀ ಯೂನಿಟ್ ವಿಚಾರಕ್ಕೆ ಬಂದಾಗ ಮಲ್ಟಿ ಫಂಕ್ಷನಲ್ ಕೀ ಯೂನಿಟ್ ಸ್ವಿಚ್ ಅಂತ ಬರುತ್ತೆ. ಈ ಒಂದು ಸ್ಕೂಟರ್ ನಲ್ಲಿ ಕೀ ಯೂನಿಟ್ ಬಂದು ರಿಮೋಟ್ ಸೆನ್ಸಾರ್ಡ್ ಆಗಿರುತ್ತೆ. ರಿಮೋಟ್ ಈ ಒಂದು ಸ್ಕೂಟರ್ ಹತ್ರ ಇದ್ರೆ ಮಾತ್ರನೇ ಈ ಒಂದು ಮಲ್ಟಿ ಫಂಕ್ಷನಲ್ ಸ್ವಿಚ್ ವರ್ಕ್ ಆಗೋದು. ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಕೀಲೆಸ್ ಎಂಟ್ರಿ ಅಂತಾನೆ ಹೇಳ್ಬೋದು. ಈ ಒಂದು ಸ್ವಿಚ್ ಇದೆಲ್ಲ, ಈ ಒಂದು ಸ್ವಿಚ್ ಮುಖಾಂತರನೇ ನಾವು ಬೂಟು ಮತ್ತೆ ಫ್ಯೂಯಲ್ ಲಿಡ್ ನ ಓಪನ್ ಮಾಡೋಕ್ಕಾಗೋದು. ಈ ಒಂದು ನಾಬ್ ನ ಆನ್ ಮಾಡಿದ್ರೆ ಮಾತ್ರ ಈ ಒಂದು ಸ್ವಿಚ್ ಫ್ಯೂಯಲ್ ಲಿಡ್ ಮತ್ತೆ ಬೂಟ್ ನ ಓಪನ್ ಮಾಡೋಕ್ಕಾಗೋದು. ಅಂಡ್ ಈ ಒಂದು ನಾಬ್ ಇಂದಾನೆ ಹ್ಯಾಂಡಲ್ ಬಾರ್ ಲಾಕ್ ಮತ್ತೆ ಗಾಡಿ ಆಫ್ ಆನ್ ಎಲ್ಲ ಮಾಡೋಕ್ಕಾಗೋದು. ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲ್ ನ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಯೂಸೇಜ್ ವಿಚಾರಕ್ಕೆ ಬಂದಾಗ ಈ ಒಂದು ಕೀ ಯೂನಿಟ್ ಮಲ್ಟಿ ಫಂಕ್ಷನಲ್ ಸ್ವಿಚ್ ಯೂನಿಟ್ ಇದೆಯಲ್ಲ, ಸಖತ್ತಾಗಿದೆ, ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು ಯೂಸ್ ಮಾಡೋಕೆ. ಬರೇ ಬೈಕ್ಸ್ ಅಲ್ಲಿ ಬರ್ತಿರೋ TFT ಡಿಸ್ಪ್ಲೇ ಈಗ ಈ ಒಂದು ಸ್ಕೂಟರ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹೋಂಡಾದವರು. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 12 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ ಲೆಸ್ಟರ್ ಅಲಾವಿಲ್ಸ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕ್ ಡ್ರಮ್ ಬ್ರೇಕ್. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 3 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಸ್ವಿಂಗ್ ಯೂನಿಟ್ ಅಂತ ಕರೀತಾರೆ. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 10 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ ಲೆಸ್ಟರ್ ಅಲಾವಿಲ್ಸ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕ್ ಡ್ರಮ್ ಬ್ರೇಕ್ ಆಗಿರುತ್ತೆ. ಬ್ಯಾಕ್ ವೀಲ್ ನ ಟೈರ್ ನ ಸೆಕ್ಷನ್ ವೈಡ್ ಆಗಿದೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡಬಹುದು ಸಿಟಿ ಯೂಸೇಜ್ ನಲ್ಲಿ. ಫ್ರೇಮ್ ನ ವಿಚಾರಕ್ಕೆ ಬಂದಾಗ ಅಂಡರ್ ಬೋರ್ನ್ ಫ್ರೇಮ್ ಟೈಪ್ ಅಂತ ಕರೀತಾರೆ. ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದಾಗ 162 mm ಇದೆ. ಸೀಟ್ ಲೆಂತ್ ವಿಚಾರಕ್ಕೆ ಬಂದಾಗ 692 mm ಬರುತ್ತೆ. ಕ್ರಬ್ ವೇಟ್ ವಿಚಾರಕ್ಕೆ ಬಂದಾಗ 105 kg ಇದೆ. 5.3 ಲೀಟರ್ ಸೀಟ್ಸ್ ಇರುತ್ತೆ ಈ ಒಂದು ಫ್ಯೂಯಲ್ ಟ್ಯಾಂಕ್ ನಲ್ಲಿ. ಸೈಡ್ ಪ್ಯಾನಲ್ಸ್ ವಿಚಾರಕ್ಕೆ ಬಂದಾಗ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ಯೂಯಲ್ ಲಿಡ್ ಪ್ಯಾನಲ್ ಮತ್ತೆ ಮುಂದ್ಗಡೆ ಒಂದು ಪ್ಯಾನಲ್ ಪ್ಲಾಸ್ಟಿಕ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಆಕ್ಟಿವಾ ಲೋಗೋನ ಕ್ರೋಮ್ ನಲ್ಲಿ ಫಿನಿಶ್ ಮಾಡಿರ್ತಾರೆ. ಸೀಟ್ ವಿಚಾರಕ್ಕೆ ಬಂದಾಗ ಸ್ಲೈಟ್ಲಿ 2 ಲೆವೆಲ್ ಸೀಟಿಂಗ್ ಬರುತ್ತೆ. ಪಿಲಿಯನ್ ಮತ್ತೆ ರೈಡರ್ ಗೆ ಸೀಟಿಂಗ್ ರೂಮ್ ಎಲ್ಲ ಚೆನ್ನಾಗಿದೆ. ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಫ್ಲಾಟ್ ಫುಟ್ ಫ್ಲೋರ್ ಬರುತ್ತೆ. ಫುಟ್ ಪೆಕ್ಸ್ ಬರುತ್ತೆ. ಪಿಲಿಯನ್ ಗೆ ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಸೀಟ್ ನ ಬ್ಲಾಕ್ ಕಲರ್ ನಲ್ಲಿ ಕೊಟ್ಟಿದ್ದಾರೆ. ಓವರ್ ಆಲ್ ಟೆಕ್ನಾಲಜಿ ವೈಸ್, ಸೈಜ್ ವೈಸ್, ಡೈಮೆನ್ಷನ್ ವೈಸ್ ಆಕ್ಸಿಸ್ 125cc ಸ್ಕೂಟರ್ ಗೆ ಕಾಂಪಿಟೇಷನ್ ಕೊಡುತ್ತೆ. ಹೋಂಡಾ ಆಕ್ಟಿವಾ 110cc ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 109cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಒಂದು ಸ್ಕೂಟರ್ ಬರುತ್ತೆ.
ಮ್ಯಾಕ್ಸಿಮಮ್ ಪವರ್ 7.8 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಮ್ಯಾಕ್ಸಿಮಮ್ ಟಾರ್ಕ್ 9 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ PGM-FI ಅಂತ ಕರೀತಾರೆ, ಅಂದ್ರೆ FI ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಅಂತ ಕರೀತಾರೆ. ಸ್ಟಾರ್ಟಿಂಗ್ ಮೆಥಡ್ ಬಂದು ಸ್ಟ್ಯಾಂಡರ್ಡ್ ಮತ್ತೆ DLX ವೇರಿಯಂಟ್ ನಲ್ಲಿ ಕಿಕ್ ಸ್ಟಾರ್ಟರ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಎರಡೂ ಕೊಡ್ತಾರೆ. ಆದ್ರೆ H ಸ್ಮಾರ್ಟ್ ವೇರಿಯಂಟ್ ನಲ್ಲಿ ಬರೇ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರುತ್ತೆ. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ, CVT ಗೇರ್ ಬಾಕ್ಸ್ ಬರುತ್ತೆ. ಆಕ್ಟಿವಾ ಸ್ಕೂಟರ್ಸ್ ವಿಚಾರಕ್ಕೆ ಬಂದಾಗ ಒಂದು ಫ್ರೀ ಸ್ಟೈಲ್ ರೈಡಿಂಗ್ ಪೋಸ್ಟರ್ ಇರುತ್ತೆ, ರೈಡರ್ ಟ್ರ್ಯಾಂಗಲ್ ಎಲ್ಲ ಚೆನ್ನಾಗಿರುತ್ತೆ. ಹುಡುಗಿ ತಾತ ಅಜ್ಜಿ ಅಂಕಲ್ ಆಂಟಿ ಯಾರು ಬೇಕಾದ್ರೂ ಓಡಿಸಬಹುದು ಒಂದು ಸ್ಕೂಟರ್ ನ. ಕಂಫರ್ಟ್ ಲೆವೆಲ್ ಸಾಕಾದ ಅಂತ ಹೇಳ್ಬೋದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.3 ಲೀಟರ್ಸ್, ಮೈಲೇಜ್ ಅರೌಂಡ್ 40 to 45 ಆರಾಮಾಗಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ 2,000 3,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಗ್ಬೋದು, ಇನ್ ವರ್ಷಕ್ಕೆ ಜಾಸ್ತಿನೂ ಆಗ್ಬೋದು. ಈ ಒಂದು ಸ್ಕೂಟರ್ ನ ಯಾರೆಲ್ಲ ಓಡಿಸಬಹುದು ಅಂದ್ರೆ 18 ಏಜ್ ಆದ್ಮೇಲೆ, DL ಬಂದಾದ್ಮೇಲೆ ಹುಡುಗಿ ಅಂಕಲ್ ಆಂಟಿ ಯಾರು ಬೇಕಾದ್ರೂ ಓಡಿಸಬಹುದು. ಜೆಂಡರ್ ಡಿಫ್ರೆನ್ಸಿಯೇಷನ್ ಇಲ್ಲ, ಯಾರು ಬೇಕಾದ್ರೂ ಓಡಿಸಬಹುದು ಈ ಒಂದು ಸ್ಕೂಟರ್ ನ. ಡೈಲಿ ಆಫೀಸು ಕಾಲೇಜು ಎಲ್ಲಿಗೆ ಬೇಕಾದ್ರೂ ಈ ಗಾಡಿನ ತಗೊಂಡೋಗ್ಬೋದು. ಇನ್ನೇನ್ ಮಾಡೋಣ ಬನ್ನಿ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ರೈಡಿಂಗ್ ರಿವ್ಯೂ. 100 ಸ್ಟೋರೇಜ್ ವಿಚಾರಕ್ಕೆ ಬಂದಾಗ ಫುಲ್ ಸೈಜ್ ಹೆಲ್ಮೆಟ್ ಇಡೋಕ್ಕಾಗಲ್ಲ, ಆದರೆ ಒಂದು ನಾರ್ಮಲ್ ಸೈಜ್ ಹೆಲ್ಮೆಟ್ಗೆ ಇಡೋಕೆ ಅಕಾಮಿಡೇಷನ್ ಚೆನ್ನಾಗಿದೆ. ಸೊಪ್ಪು ತರಕಾರಿ ಕಿರಾಣಿ ಐಟಮ್ಸ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರ್ ಆಲ್ ನ್ಯೂ 2025 ಹೋಂಡಾ ಆಕ್ಟಿವಾ 110cc ಸ್ಕೂಟರ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದು H ಸ್ಮಾರ್ಟ್ ಸ್ಕೂಟರು, ಟಾಪ್ ಎಂಡ್ ಮಾಡಲ್ ಇದು. ದಿಸ್ ಇಸ್ ದಿ ಕೀ ಆನ್ ಮಾಡೋಣ ಆ್ಯಂಡ್ ಗಾಡಿನ ಸ್ಟಾರ್ಟ್ ಮಾಡೋಣ. ಸೊ ಗಾಡಿ ಸೆನ್ಸ್ ಆಗ್ತಿದೆ, ಆನ್ ಮಾಡಿದೆ. ಫುಲ್ ಆನ್ ಮಾಡಬೇಕು ಅಂದರೆ ಫುಲ್ಲು ನಾಬ್ನ ತಿರುಗಿಸ್ಬೇಕು. ಇದು ಕೀಲೆಸ್ ಎಂಟ್ರಿ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಆಯಿತು. ಸ್ಟಾರ್ಟ್ ಮಾಡೋಣ ಗಾಡಿನ. ಗಾಡಿ ಸ್ಟಾರ್ಟ್ ಆಯಿತು. ಲೆಟ್ಸ್ ಗೋ ಫಾರ್ ಅ ರೈಡ್. ಇಂಜಿನ್ ಸೌಂಡ್ ಈ ಥರ ಕೇಳಿಸ್ತಾ ಇದೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಇದೆ. ಲೆಟ್ಸ್ ಗೋ. ಗಾಡಿ ತುಂಬಾ ಲೈಟ್ ವೇಟ್ ಆಗಿದೆ, 105 kg ಬರುತ್ತೆ ಈ ಒಂದು ಸ್ಕೂಟರು. ಸ್ಮಾರ್ಟ್ ಕೀನ ನಾನು ಪಾಕೆಟ್ನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಆಕ್ಟಿವಾದಲ್ಲಿ ಲಾಕಿಂಗ್ ಸಿಸ್ಟಮ್ ಇತ್ತಲ್ಲ, ಆ ಒಂದು ಲಾಕಿಂಗ್ ಸಿಸ್ಟಮು ಈ ಒಂದು ಟಾಪ್ ಮಾಡಲ್ನಲ್ಲಿ ಬರಲ್ಲ, ಎಲ್ಲ ಸ್ಮಾರ್ಟಾಗೆ ಯೂಸ್ ಮಾಡಬೇಕಾಗುತ್ತೆ. ಈ ಒಂದು ಸ್ಕೂಟರ್ನಲ್ಲಿ ಐಡ್ಲಿಂಗ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಇದೆ, ಅಂದರೆ ಆಟೋ ಸ್ಟಾಪ್ ಆಟೋ ಆನ್. ಸೊ ಈಗ ಗಾಡಿ ಆಫ್ ಆಯಿತು. ಆನ್ ಹೆಂಗೆ ಮಾಡಬೇಕು ಅಂದರೆ ಬ್ರೇಕ್ ಇಟ್ಕೊಳ್ಬೇಕು, ಎಕ್ಸ್ಲೀಟ್ರ್ ಕೊಡಬೇಕು. ಸೊ ಅಷ್ಟೇ, ಸಿಗ್ನಲ್ ಬಿಟ್ಟಾಗ ಆ ರೀತಿ ಮಾಡ್ತೀನಿ. ಈಗ ಸಿಗ್ನಲಲ್ಲಿ ನಿಲ್ಲಿಸಿದ್ದೀನಿ, ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗ್ತಾಯಿದೆ. ಆರಾಮಾಗೆ ಹುಡುಗಿ ಅಂಕಲ್ ಆಂಟಿ ತಾತ ಅಜ್ಜಿ ಯಾರು ಬೇಕಾದ್ರೂ ಈ ಒಂದು ಸ್ಕೂಟರ್ನ ಓಡಿಸ್ಬೋದು. ಈಗ ಸ್ಟಾರ್ಟ್ ಮಾಡಿದೆ. ಇಷ್ಟೇ, ಐಡ್ಲಿಂಗ್ ಸ್ಟಾಪ್ ಸಿಸ್ಟಮ್ ಈ ಥರನೇ ವರ್ಕ್ ಆಗೋದು. ಮತ್ತು ಇದು ಈ ಒಂದು ಸ್ಕೂಟರ್ನಲ್ಲಿ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಬರುತ್ತೆ. ಸೊ ಎಲ್ಲನೂ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ. ಪಿಕಪ್ ಚೆನ್ನಾಗಿದೆ. ಹ್ಯಾಂಡಲ್ ಬಾರು ಡೀಸೆಂಟ್ ಆಗಿದೆ, ವೈಡ್ ಆಗಿಲ್ಲ ತುಂಬಾ. ಪಿಕಪ್ ಮಾತ್ರ ಸಖತ್ತಾಗಿದೆ. CVT ಗೇರ್ ಬಾಕ್ಸು. ಇಂಥ ಸಂದಿಲೆಲ್ಲ ಗಾಡಿ ಓಡಿಸ್ಬೋದು ಆರಾಮಾಗಿ. ಈಗ ಮತ್ತೆ ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ, ಆಟೋ ಸ್ಟಾಪ್ ಆಗುತ್ತೆ. ಆ್ಯಂಡ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿ ನ್ಯಾವಿಗೇಷನ್ ಬರುತ್ತೆ. ಈ ಒಂದು ಜಾಯ್ಸ್ಟಿಕ್ ಮುಖಾಂತರ ನಾವು ನ್ಯಾವಿಗೇಟ್ ಮಾಡ್ಬೋದು. ಸೆಟ್ಟಿಂಗ್ಸು ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಮಾಡಿಕೊಂಡು ನ್ಯಾವಿಗೇಷನ್ ಎಲ್ಲ ಬರುತ್ತೆ. ಮೆಸೇಜ್ ಅಲರ್ಟ್ಸ್ ಆ್ಯಂಡ್ ಮ್ಯೂಸಿಕ್ ಕಂಟ್ರೋಲ್ಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಇಲ್ಲಿ ಟೈಮ್ ತೋರಿಸುತ್ತೆ, ಫ್ಯೂಯಲ್ ತೋರಿಸುತ್ತೆ. ಆ್ಯಂಡ್ ಇದು ನೋಡಿ, ಹೈ ಬೀಮು, ಲೋ ಬೀಮು, ಇಂಡಿಕೇಟರ್ಸು, ಆರನ್ನು. ಸೊ ಆಟೋ ಸ್ಟಾಪು ಆಫು ಮಾಡ್ಕೊಬೋದು, ಆನು ಮಾಡ್ಕೊಬೋದು. ಬಟ್ ನಾನು ಆನ್ ಮಾಡ್ಕೊಂಡಿರ್ತೀನಿ. ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ, ಯಾರಿಗೆ ಗಾಡಿ ತಗೊಂತಿರೋ ಆಟೋ ಸ್ಟಾಪ್ ಆನ್ ಮಾಡ್ಕೊಂಡಿರಿ. ಯಾಕಂದರೆ ಫ್ಯೂಯಲ್ ಎಕಾನಮಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಒಂದು ಗಾಡಿ ಬ್ರ್ಯಾಂಡ್ ನ್ಯೂ, ನಾನೇ ಫಸ್ಟ್ ಓಡಿಸ್ತಿರೋದು. ಬರೇ 2 ಕಿಲೋಮೀಟ್ರು ಈ ಗಾಡಿ ಓಡಿದೆ. ಆ್ಯಂಡ್ ನೋಡ್ಬೋದು ಗಾಡಿ ಯಾವ ಥರ ಕಾಣ್ತಾ ಇದೆ. ಲೆಟ್ಸ್ ಸ್ಟಾರ್ಟ್ ದಿ ಸ್ಕೂಟರ್ ಆ್ಯಂಡ್ ಒಂದು ಸ್ವಲ್ಪ
ಚಚ್ಚಣ. ಇದು ಟೆಸ್ಟ್ ಡ್ರೈವ್ ಗಾಡಿ, ಇದು ಮಿರರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಆಟೋ ಸ್ಟಾಪು ಆಫ್ ಮಾಡಿದ್ನಲ್ಲ, ಸೊ ಅದಕ್ಕೆ ಅದು ಏನಂದರೆ ಗಾಡಿ ಒಂದು ಸ್ವಲ್ಪ ಓಡ್ದಾದ್ಮೇಲೆ ಆ ಒಂದು ECUಗೆ ಸೆನ್ಸ್ ಆಗಿ ವರ್ಕ್ ಆಗೋದು. ಸೊ ಆ್ಯಕ್ಟಿವಾ 125cc ಮತ್ತು ಆ್ಯಕ್ಟಿವಾ 110cc ಏನು ಡಿಫ್ರೆನ್ಸ್ ಅಂದರೆ CC ಮತ್ತು ಪವರ್ ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ ಸಮ್ ಬ್ರೇಕಿಂಗ್ ಸಿಸ್ಟಮಲ್ಲಿ ಚೇಂಜಸ್ ಇರುತ್ತೆ. ಅದು ಬಿಟ್ಟರೆ ರೈಡಿಂಗ್ ಪೋಸ್ಟರು, ರೈಡರ್ ಟ್ರಯಾಂಗಲ್ಲು, ಸೀಟಿಂಗ್ ಪೋಸ್ಟರು ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳ್ಬೋದು. ಬಟ್ ಒಂದು ಸ್ವಲ್ಪ ಆ್ಯಕ್ಟಿವಾ 120cc ಸ್ವಲ್ಪ ದೊಡ್ಡದು ಅಂತ ಹೇಳ್ಬೋದು. ಇದು ಕಂಪೇರ್ ಮಾಡಿದ್ರೆ ಅಂದರೆ ಔಟ್ಲುಕ್ಕಿಂದ ನೋಡಿದಾಗ ಒಂದು ಸ್ವಲ್ಪ 125cc ದೊಡ್ಡದು ಅನಿಸುತ್ತೆ 110ಗೆ ಕಂಪೇರ್ ಮಾಡಿದ್ರೆ. ಬಟ್ ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಎರಡೂ ಸೇಮು ಹ್ಯಾಂಡಲ್ ಬಾರ್ಸ್ ಸೈಜೇ ಬರುತ್ತೆ. ನೋಡಿ, ಆರಾಮಾಗಿ ಮನೋವರೆಲ್ಲ ಮಾಡ್ಬೋದು. ಸಿಟಿ ಯೂಸೇಜ್ಗೆ ಹೇಳಿ ಮಾಡಿಸಿದ್ದು. ನನ್ನ ಹತ್ರ ಈಗ ಕೂಡ 2012 ತಗೊಂಡಿರೋ ಆ್ಯಕ್ಟಿವಾ 110cc ಸ್ಕೂಟರ್ ಇದೆ. ಇವತ್ತಿಗೂ ನನಗೆ ಲ್ಯಾಗಿನೆಸ್ ಕೊಡ್ತಾ ಇಲ್ಲ ಸಿಟಿ ಯೂಸೇಜಲ್ಲಿ. ಲೈಕ್ ಈ ಗಾಡಿನ ಯಾವ ಥರ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಈ ಗಾಡಿನ ತಾನ್ಬೋದು, ಅಷ್ಟು ರಿಲಯಬಲ್ಲು. ಯೂಟರ್ನ್ ಎಲ್ಲ ಯಾವ ಥರ ತಾನ್ಬೋದು ಅಂತ ನೋಡೋಣ. ಆರಾಮಾಗಿ ಯೂಟರ್ನ್ ತಾನ್ಬೋದು. ಸ್ವಲ್ಪ ಚಚ್ಚಣ. RPM ಮೀಟರ್ ಎಲ್ಲ ಬರುತ್ತೆ ಗುರು. 60ಗೆ ಹೋಗೋಕ್ಕೆ ಕಷ್ಟನೇ ಪಡಲ್ಲ. ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಹಾರ್ಡರ್ ಬ್ರೇಕ್ ಮಾಡಿದೆ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದ್ದರೆ ಸ್ಮೂತಾಗಿರುತ್ತೆ ಗಾಡಿ, ರೈಡಬಿಲಿಟಿ. ಪಿಕಪ್ ಬೊಂಬಾಟ್. ನಾನೇನೆ 2 ಕಿಲೋಮೀಟರ್ ಓಡಿಸಿದ್ದೀನಿ ಈಗ ಗಾಡಿದು. ನೋಡಿ, ಸಿಟಿ ಯೂಸೇಜಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. 125 ಸ್ಕೂಟರ್ನೂ ಆರಾಮಾಗಿ ಓಡಿಸ್ಬೋದು ಸಿಟಿ ಯೂಸೇಜಲ್ಲಿ. ಸೊ ನಿಮಗೆ ಪವರು ಮತ್ತು CC ಕಮ್ಮಿ ಬೇಕು ಅಂದರೆ ಆ್ಯಕ್ಟಿವಾ 110cc ಬನ್ನಿ. ಇಲ್ಲ ನಮಗೆ CC ಮತ್ತು ಪವರ್ ಜಾಸ್ತಿ ಬೇಕು, ನಾವು ಒಂದು ಸ್ವಲ್ಪ ಲಾಂಗ್ ಹೋಗಬೇಕು, ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಡೈಲಿ ಅಡ್ಡಾಡ್ತೀವಿ ಅಂದರೆ ಐ ಪ್ರಿಫರ್ 125cc. ಯಾಕಂದರೆ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದ್ದರೆ ಬೇಗ ಅಪ್ರೋಚ್ ಆಗ್ತೀವಿ ಡೆಸ್ಟಿನೇಷನ್ಗೆ. CC ಕಮ್ಮಿ ಇದ್ದರೆ ಡೆಸ್ಟಿನೇಷನ್ ತಲುಪೋದು ಲೇಟ್ ಆಗುತ್ತೆ. ಸೊ ಬೆಂಗಳೂರು ಅಂತ ಸಿಟಿಯಲ್ಲಿ ಎಷ್ಟೇ ದೊಡ್ಡ CC ಬೈಕ್ ಇದ್ರೂ ಟ್ರಾಫಿಕ್ ಅದೊಂದು ನಮಗೆ ತಲೆನೋವು. ಹೆಚ್ಚು ಸ್ಮಾರ್ಟ್ ಸಿಸ್ಟಮ್ ಅಂತ ಬರುತ್ತೆ, ಹೈಲಿಂಗ್ ಸ್ಟಾಪ್ ಸ್ಟಾರ್ಟ್ ಸಿಸ್ಟಮ್ ಬರುತ್ತೆ, ಆ್ಯಂಡ್ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಬರುತ್ತೆ. ಸೊ ಇವೆಲ್ಲ ಇದ್ದಾಗ ಮೈಲೇಜು ಮತ್ತು ಪರ್ಫಾರ್ಮೆನ್ಸಲ್ಲಿ ಡ್ರಾಪ್ ಆಗಲ್ಲ ಗಾಡಿಯಲ್ಲಿ. ಮತ್ತು ಯೂಸಬಿಲಿಟಿ, ಯೂಸೇಜು ಸ್ಮೂತಾಗಿರುತ್ತೆ. ತುಂಬಾ ಕಾಂಪ್ಲಿಕೇಟೆಡ್ ಇರಲ್ಲ. ಬೆಳಗ್ಗೆ ಎದ್ದು ಗುರು ಏನು ಕಿಕ್ ಸ್ಟಾರ್ಟ್ ಮಾಡಬೇಕು ಅದು ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಆರಾಮಾಗೆ ನೀವು ಗಾಡಿನ ಓಡಿಸ್ಬೋದು. ಟರ್ನಿಂಗ್ ಎಲ್ಲ ಆರಾಮಾಗಿ ತಾಣ್ಬೋದು. ಪಿಕಪ್ ಮಾತ್ರ 110cc ಇದುವರೆಗೂ ನಾನು ನೋಡ್ಸಿದ್ದೀನಿ. ಎಂತೆಂಥೋ 5G 4G ಎಲ್ಲ ಓಡಿಸ್ಬಿಟ್ಟಿದ್ದೀನಿ. ಯಾವತ್ತಿಗೂ ಏನೋ ಪವರ್ ಲ್ಯಾಗ್ ಇಲ್ಲ CVT ಗೇರ್ ಬಾಕ್ಸ್ನಲ್ಲಿ. ಫ್ಯಾಮಿಲಿ ಯೂಸೇಜ್ಗೆ ನಮಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕೂಟರ್ ಯಾಕೆ ಬೇಕು? ಆರಾಮಾಗಿ ಡೀಸೆಂಟಾಗಿ ಒಂದು 40 ಮೈಲೇಜ್ ಕೊಡ್ಕೊಂಡು ಡೈಲಿ ಅಡ್ಡಾಡಿಕೊಂಡು ಸರ್ವಿಸ್ ಕಾಸ್ಟ್ ಕಮ್ಮಿ ಮಾಡಿಕೊಂಡು, ಏನಪ್ಪ ಅಂದರೆ ಇದು ಆಯಿಲ್ ಚೇಂಜ್ ಎಲ್ಲ ಒಂದು 400-500 ರೂಪಾಯಿಗೆ ಮುಗ್ದೋಗುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ ಬಂದು ಒಂದು 2000 ರೂಪಾಯಿಗೆ ಮುಗ್ದೋಗ್ತದೆ. ಈಗ ಕರೆಕ್ಟಾಗಿ ಸರ್ವಿಸ್ ಮಾಡಿಸಿದ್ರೆ ಮಾತ್ರ ಹೇಳಿದ ಟೈಮಿಗೆ ಮತ್ತು ಆಯಿಲ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಇದ್ರೆ ಮಾತ್ರ 2000 ರೂಪಾಯಿಗೆಲ್ಲ ಮುಗ್ದೋಗ್ಬಿಡುತ್ತೆ ಕತೆ. ನೀವು ನೆಗ್ಲಿಜೆನ್ಸಿ ಮಾಡಿದ್ರೆ ಯಾವ ಸ್ಕೂಟರ್ ಯಾವ ಬೈಕ್ ಆದ್ರೂ ಖರ್ಚು ಬಂದೇ ಬರುತ್ತೆ. ಆಯಿಲ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಹೇಳಿದ ಮಾತು ಕೇಳುತ್ತೆ ಗುರು ಈ ಒಂದು ಸ್ಕೂಟರು. ಪಿಕಪ್ಪು ಸಖತ್ತಾಗಿದೆ. ಕೊನೆಯದಾಗಿ ಈ ಗಾಡಿ ತಾನ್ಬೋದಾ ಈ ಒಂದು ಟೈಮ್ನಲ್ಲಿ ಅಂತ ನೀವು ನನ್ನನ್ನು ಏನಾರ ಕೇಳಿದ್ರೆ
ನಾನು ಹೇಳೋದು ಒಂದೇ ಮಾತು, ಬೆಸ್ಟ್ ಸ್ಕೂಟರ್ ಇಂದೆ 110cc. 110cc ಒಳಗೆ ಬೆಸ್ಟ್ ಸ್ಕೂಟರ್ ಯಾವುದಂತ ನೀವು ಕೇಳಿದ್ರೆ ನಾನು ಆ್ಯಕ್ಟಿವಾನೇ ಫಸ್ಟ್ ಹೇಳೋದು, ಆಮೇಲೆ ಮಿಕ್ಕಿದ್ದಲ್ಲ. ಸೊ ಈ ಒಂದು ಸ್ಕೂಟರ್ನ ಬಂದು ನೀವು ಸಿಲಿಕಾನ್ ಹೋಂಡಾದಲ್ಲಿ ಪರ್ಚೇಸ್ ಮಾಡಿ. ಗಾಡಿ ನನಗೆ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಮಾಡೋಕ್ಕೆ ಅಂತ ನಾನು ಹೇಳಲ್ಲ, ಗಾಡಿ ಆ್ಯಕ್ಚುಲಿ ಚೆನ್ನಾಗಿದೆ.